ರೆಬಲ್ ಶಾಸಕ ಯತ್ನಾಳ್ಗೆ ಬಿಜೆಪಿ ಶಾಕ್ ಕೊಟ್ಟಿದೆ. ಅರ್ಥಾತ್ 6 ವರ್ಷಗಳ ಕಾಲ ಪಕ್ಷದಿಂದ ಉಚ್ಚಾಟನೆಯನ್ನ ಮಾಡಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯತ್ನಾಳ್ ಮತ್ತೊಮ್ಮೆ ಮಾತನಾಡಿದ್ದಾರೆ. ಬಿಜೆಪಿಯಿಂದ 6 ವರ್ಷ ಉಚ್ಚಾಟನೆ, ಯತ್ನಾಳ್ ರೋಷಾವೇಶದ ಮಾತು. ಬಿಜೆಪಿಯಲ್ಲಿ ಅಡ್ಜಸ್ಟ್ಮೆಂಟ್ ರಾಜಕಾರಣ ಅಂತೇಳಿ ಮತ್ತೆ ಆರೋಪ ಮಾಡಿದ್ದಾರೆ. ಕೆಲವು ರಾಜಕೀಯ ಪಟ್ಟಭದ್ರರಿಂದ ಪಕ್ಷಕ್ಕೆ ಹಿನ್ನಡೆಯಾಗ್ತಿದೆ. ಲೋಕಸಭಾ ಚುನಾವಣೆಯಲ್ಲಿ ಪಕ್ಷಕ್ಕೆ ತೀವ್ರ ಹಿನ್ನಡೆಯಾಯಿತು. ಕಾರ್ಯಕರ್ತರ ಪಕ್ಷ ಈಗ ಕುಟುಂಬ ರಾಜಕಾರಣದಲ್ಲಿ ಮುಳುಗಿದೆ. ಇದೆಲ್ಲ ಯಾರ ಅಡ್ಜಸ್ಟ್ಮೆಂಟ್ ರಾಜಕಾರಣ ಅಂತ ವಿಶ್ಲೇಷಿಸಲಿ. ಟ್ವೀಟ್ ಮೂಲಕ ಮತ್ತೆ ಯತ್ನಾಳ್ ಗುಡುಗಿದ್ದಾರೆ. ಟ್ವೀಟ್ ಮೂಲಕ ಮತ್ತೆ ಯತ್ನಾಳ್ ರೋಷಾವೇಶದ ಮಾತುಗಳನ್ನಾಡಿದ್ದಾರೆ. ಯಾವಾಗ ಬಿಜೆಪಿಯಿಂದ ಉಚ್ಚಾಟನೆ ಆದ್ರೋ ನಿನ್ನೆ ಒಂದು ಟ್ವೀಟ್ ಅನ್ನು ಮಾಡಿದ್ರು. ಸತ್ಯವಂತರಿಗಿದು ಕಾಲವಲ್ಲ ಅನ್ನುವಂತಹ ಮಾತನಾಡ್ತಾ ಇದ್ರು. ಈಗ ಮತ್ತೊಂದು ಟ್ವೀಟ್ ಅನ್ನು ಮಾಡ್ತಾ ಇದ್ದಾರೆ. ಲೋಕಸಭೆಯ ಸೋಲಿನ ವಿಚಾರವನ್ನ ಮತ್ತೊಮ್ಮೆ ಪ್ರಸ್ತಾಪಿಸಿದ್ದಾರೆ. ಹಿಂದುತ್ವದ ಪರ ನಿಂತಹ ನನ್ನನ್ನ ಪಕ್ಷದಿಂದ ಹೊರಗಿಟ್ರು. ಉತ್ತರ ಕನ್ನಡದಲ್ಲಿ ಪಕ್ಷ ಬಲವರ್ಧನೆಗೆ ಟೊಂಕ ಕಟ್ಟಿರುವಂತಹ ವಿಚಾರವನ್ನ ಪ್ರಸ್ತಾಪಿಸಿದ್ದಾರೆ. ಪಕ್ಷ ಕಟ್ಟಿದ ಈಶ್ವರಪ್ಪ ಅವರನ್ನ ಹೊರಹಾಕಿದ್ರು. ಕುಟುಂಬ ರಾಜಕಾರಣಕ್ಕೆ ಕಡಿವಾಣ ಹಾಕಿ ಒಳ್ಳೆ ನಾಯಕರಿಗೆ ಅವಕಾಶ ಕೊಡಬೇಕು. ಅಡ್ಜಸ್ಟ್ಮೆಂಟ್ ರಾಜಕಾರಣ ನಿಲ್ಲದಿದ್ರೆ ಪಕ್ಷ ಮಖಾಡೆ ಮಲಗೋದು ಖಚಿತ. ಬೆಳಗ್ಗೆ ಸರ್ಕಾರದ ನೀತಿಯನ್ನ ಖಂಡಿಸಿ ಸಂಜೆ ಭೋಜನ ಕೂಟದಲ್ಲಿ ನಾಯಕರು ಭಾಗಿಯಾಗ್ತಾರೆ. ಇಂತಹ ನಾಯಕರು ಪಕ್ಷಕ್ಕೆ ಅಗತ್ಯ ಇಲ್ಲ. ಟ್ವೀಟ್ ಮೂಲಕ ಮತ್ತೊಮ್ಮೆ ಹರಿಹಾಯುವಂತಹ ಕೆಲಸವನ್ನ ಶಾಸಕ ಯತ್ನಾಳ್ ಮಾಡಿದ್ದಾರೆ. ಹಿಂದುತ್ವದ ಪರ ನಿಂತ ನನ್ನನ್ನ ಪಕ್ಷದಿಂದ ಹೊರಗಿಟ್ರು ಅನ್ನುವಂತಹ ಬೇಸರವನ್ನು ಹೊರಹಾಕಿದ್ದಾರೆ. ಬಸನಗೌಡ ಪಾಟೀಲ್ ಯತ್ನಾಳ್ ಸಾಮಾಜಿಕ ಜಾಲತಾಣ ಎಕ್ಸ್ನಲ್ಲಿ ಮಾಡಿರುವಂತಹ ಟ್ವೀಟ್ ಅನ್ನ ನೀವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ದೆಹಲಿಯಿಂದ ಬಂದಂತಹ ಯತ್ನಾಳ್ ಯಾರ ಕೈಗೂ ಕೂಡ ಸಿಗ್ತಾ ಇಲ್ಲ, ಯಾರ ಜೊತೆಗೂ ಕೂಡ ಮಾತನಾಡ್ತಾ ಇಲ್ಲ. ಈ ಬೆನ್ನಲ್ಲೇ ಅವರು ಮಾಡಿರುವಂತಹ ಈ ಟ್ವೀಟ್ ಮತ್ತಷ್ಟು ಕುತೂಹಲವನ್ನು ಜಾಸ್ತಿ ಮಾಡ್ತಾ ಇದೆ. ನಿನ್ನೆ ಸತ್ಯವಂತರಿಗೆ ಕಾಲ ಅಲ್ಲ ಅಂತ ಹೇಳಿ ಗುಡುಗಿದಂತಹ ಯತ್ನಾಳ್ ಇವತ್ತು ಮತ್ತೊಮ್ಮೆ ಕುಟುಂಬ ರಾಜಕಾರಣದ ವಿರುದ್ಧ, ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ವಿರುದ್ಧ, ತಮಗಾದಂತಹ ಅನ್ಯಾಯದ ವಿರುದ್ಧ ಧ್ವನಿ ಎತ್ತುವಂತಹ ಕೆಲಸವನ್ನು ಸಾಮಾಜಿಕ ಜಾಲತಾಣದಲ್ಲಿ ಮಾಡಿದ್ದಾರೆ. ಟ್ವೀಟ್ ಮಾಡುವ ಮೂಲಕ ತಮ್ಮ ನೋವನ್ನು ಹೊರಹಾಕಿದ್ದಾರೆ. ಮತ್ತೊಮ್ಮೆ ಮಗದೊಮ್ಮೆ ವಿಜಯೇಂದ್ರ ವಿರುದ್ಧ ಪರೋಕ್ಷವಾಗಿ ವಾಗ್ದಾಳಿ ನಡೆಸುವಂತಹ ಕೆಲಸ ಮಾಡಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಸೂದ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮಸೂದ್, 6 ವರ್ಷಗಳ ಕಾಲ ಪಕ್ಷದಿಂದ ಯತ್ನಾಳ್ ಉಚ್ಚಾಟನೆ. ದೆಹಲಿಯಿಂದ ಬಂದಂತಹ ಯತ್ನಾಳ್ ಯಾರ ಕೈಗೂ ಸಿಕ್ಕಿರಲಿಲ್ಲ, ಯಾರಿಗೂ ಮಾತಿಗೆ ಸಿಕ್ಕಿರಲಿಲ್ಲ. ಸೈಲೆಂಟ್ ಆಗ್ಬಿಟ್ರ ಯತ್ನಾಳ್ ಅನ್ನುವಂತಹ ಮಾತು ಚರ್ಚೆ ಜೋರಾಗ್ತಾ ಇತ್ತು. ಈ ನಡುವೆ ಅವರು ಮಾಡಿರುವಂತಹ ಟ್ವೀಟ್ ನಾನು ಸೈಲೆಂಟ್ ಅಲ್ಲ ಅನ್ನುವಂತಹದ್ದನ್ನ ಒಂದು ಹಿಂಟ್ ಕೊಡ್ತಿದ್ದಾರೆ ಈ ಮೂಲಕ ಅಂಥೇಳಿ. ಮಸೂದ್, ಪ್ರೇಮ್, ಯತ್ನಾಳ್ ಯಾವುದೇ ಕಾರಣಕ್ಕೂ ಸೈಲೆಂಟ್ ಆಗಲ್ಲ, ನಾನು ಸೈಲೆಂಟ್ ಆಗಲ್ಲ ಅಂತ ಅವರೇ ನೆನ್ನೆ ಎಕ್ಸ್ನಲ್ಲೂ ಕೂಡ ಹೇಳ್ಕೊಂಡಿದ್ದಾರೆ. ನೆನ್ನೆ ಒಂದು ಟ್ವೀಟ್ ಮಾಡಿದ್ರು, ಇವತ್ತು ಕೂಡ ಒಂದು ಟ್ವೀಟ್ ಮಾಡಿದ್ದಾರೆ. ನನ್ನ ಹೋರಾಟ ನಿಲ್ಲಲ್ಲ ಅಂದಿದ್ದಾರೆ. ನೆನ್ನೆಗಿಂತ ಇವತ್ತಿನ ಟ್ವೀಟ್ನಲ್ಲಿ ಒಂದು ರೀತಿಯಲ್ಲಿ ತೀಕ್ಷ್ಣವಾದ ಮಾತುಗಳನ್ನು ಯತ್ನಾಳ್ ಅವರು ಆಡಿದ್ದಾರೆ. ಆ ಉಚ್ಚಾಟನೆ ಹಿನ್ನೆಲೆಯಲ್ಲಿ ಪಕ್ಷದ ನಾಯಕತ್ವದ ವಿರುದ್ಧ ಮತ್ತೆ ಕಿಡಿಕಾರಿದ್ದಾರೆ. ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸು ರಾಜ್ಯ ಬಿಜೆಪಿಯಲ್ಲಿದೆ, ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ನಿಲ್ಲಿಸಲಿಲ್ಲ ಅಂದರೆ ಪಕ್ಷ ಮಕಾಡೆ ಮಲಗುತ್ತೆ ಅನ್ನುವಂಥ ಗಂಭೀರವಾದಂಥ ಆರೋಪವನ್ನು ಕೂಡ ಮಾಡಿದ್ದಾರೆ. ಕಾಂಗ್ರೆಸ್ ವಿರುದ್ಧ ಕೆಲವರು ಪಟ್ಟಭದ್ರ ಹಿತಾಸಕ್ತಿಗಳು ಒಂದು ರೀತಿಯಲ್ಲಿ ನಾಮಕಾವಸ್ಥೆ ಹೋರಾಟ ಮಾಡ್ತಾರೆ, ಮೇಲ್ನೋಟಕ್ಕೆ ವಿರೋಧ ಮಾಡ್ತಾರೆ. ಆದರೆ ಅದೇ ಕಾಂಗ್ರೆಸ್ ನಾಯಕರು ಆಯೋಜನೆ ಮಾಡುವಂತಹ ಭೋಜನ ಕೂಟದಲ್ಲಿ ರಾತ್ರಿ ಪಾಲ್ಗೊಳ್ತಾರೆ ಅನ್ನುವಂಥ ಮತ್ತೊಂದು ಗಂಭೀರ ಆರೋಪವನ್ನು ಕೂಡ ಮಾಡಿದ್ದಾರೆ. ಸಂಸತ್ ಚುನಾವಣೆಯಲ್ಲಿ ಪಕ್ಷದ ಅವನತಿಗೆ ಈಗಿನ ಪಕ್ಷದ ನಾಯಕತ್ವ ವಹಿಸಿಕೊಂಡವರೇ ಕಾರಣ ಅನ್ನುವಂಥ ಆರೋಪವನ್ನು ಕೂಡ ಮಾಡ್ತಾರೆ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಒಂದು ರೀತಿಯಲ್ಲಿ ಬಿಜೆಪಿ ಅವನತಿಯಾಗಿದೆ ಅನ್ನುವಂಥ ಆರೋಪವನ್ನು ಕೂಡ ಮಾಡ್ತಾರೆ. ನನ್ನಂತಹ ಪ್ರಾಮಾಣಿಕರು ಟೊಂಕ ಕಟ್ಟಿ ಪಕ್ಷ ಕಟ್ಟಿದ್ದಾರೆ, ನನ್ನಂಥವ್ರಿಗೆ ಉಚ್ಚಾಟನೆ ಶಿಕ್ಷೆ ಕೊಡ್ತಾರೆ. ಆದರೆ ಮೇಲ್ನೋಟಕ್ಕೆ ಕಾಂಗ್ರೆಸ್ ವಿರುದ್ಧ ಮಾತನಾಡಿ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಮಾಡುವಂತಹವರಿಗೆ ನಾಯಕತ್ವ ಕೊಡ್ತಾರೆ ಅನ್ನುವಂಥ ಆರೋಪ ಮಾಡ್ತಾರೆ. ಎಲ್ಲವನ್ನು ಕೂಡ ಕಾರ್ಯಕರ್ತರು ನೋಡ್ತಾ ಇದ್ದಾರೆ. ಕಾರ್ಯಕರ್ತರೇ ಈ ಪಕ್ಷದ ಜೀವಾಳ ಅನ್ನುವಂತಹ ಆರೋಪ ಮಾಡಿದ್ದಾರೆ. ಇನ್ನೊಂದೇನೆಂದರೆ ಪಕ್ಷ ಕಟ್ಟಿದಂಥ ಹಿರಿಯ ನಾಯಕರು ಕೂಡ ಸ್ಮರಿಸಿಕೊಂಡಿದ್ದಾರೆ. ಅಂಥ ಹಾದಿಯಲ್ಲಿ ನಾನು ಕೂಡ ಬಂದಿದ್ದೇನೆ. ಕಾಂಗ್ರೆಸ್ ವಿರುದ್ಧ ಪ್ರಾಮಾಣಿಕವಾದಂಥ ಹೋರಾಟ ನಾವು ಮಾಡಿರೋದು. ಈಗ ಯಾರು ನಾಯಕತ್ವ ವಹಿಸಿಕೊಂಡಿದ್ದಾರೆ ಅವರಲ್ಲ ಅನ್ನುವಂತಹ ಟಕ್ಕರನ್ನು ಕೂಡ ಕೊಟ್ಟಿದ್ದಾರೆ. ನಿನ್ನೆ ಸತ್ಯವಂತರಿಗೆ ಕಾಲ ಅಲ್ಲ, ದುರ್ಭಿಷ್ಟ ಜನರಿಗೆ ಇದು ದುರ್ಭಿಕ್ಷ ಕಾಲ ಅನ್ನುವಂತಹ ಟ್ವೀಟ್ ಟಕ್ಕರ್ ಕೊಟ್ಟಿದ್ರು. ಈಗ ಮತ್ತೆ ಎಕ್ಸ್ನಲ್ಲಿ ಹರಿಹಾಯ್ದಿರುವಂಥದ್ದು ಉಚ್ಚಾಟನೆ ವಿರುದ್ಧ ಕಿಡಿಕಾರಿದ್ದಾರೆ. ಜೊತೆಗೆ ಇದೇ ರೀತಿ ಪಕ್ಷ ಮುಂದುವರೆದರೆ, ಇದೇ ರೀತಿ ಹೈಕಮಾಂಡ್ ದ್ವಂದ್ವ ನಿಲುವು ಮುಂದುವರಿಸಿದ್ರೆ ಪಕ್ಷ ಮಕಾಡೆ ಮಲಗುತ್ತೆ, ಪಕ್ಷಕ್ಕೆ ಭವಿಷ್ಯ ಇಲ್ಲ, ನಿಜವಾದ ಸಂಘಟಕರು ನಾವು ಅಂತಂದನ್ನು ಕೂಡ ಅವರು ಕ್ಲೈಮ್ ಮಾಡ್ಕೊಂಡಿದ್ದಾರೆ. ಒಟ್ಟಾರೆಯಾಗಿ ಉಚ್ಚಾಟನೆ ಆದ ಹಿನ್ನೆಲೆಯಲ್ಲಿ ಒಂದು ರೀತಿಯಲ್ಲಿ ಯತ್ನಾಳ್ ಅವರು ರೋಚಿಗೆದ್ದಿದ್ದಾರೆ. ಉಚ್ಚಾಟನೆ ಅವರಿಗೆ ಹೊಸದಲ್ಲ, ಆದರೆ ನನ್ನ ಹೋರಾಟ ನಿಲ್ಲಲ್ಲ ಅಂತಲೂ ಹೇಳಿದ್ದಾರೆ.
ಆ ಕುಟುಂಬ ರಾಜಕಾರಣ ವಿರುದ್ಧ ಹಿಂದುತ್ವದ ಪರವಾಗಿ ನನ್ನ ಹೋರಾಟ ಮುಂದುವರಿಯುತ್ತೆ ಅಂತ ಕೂಡ ಹೇಳಿದ್ದಾರೆ. ಜೊತೆಗೆ ಈಶ್ವರಪ್ಪನವ್ರನ್ನು ಕೂಡ ತಮ್ಮ ಎಕ್ಸ್ ಮಾಹಿತಿಯಲ್ಲಿ ಸ್ಮರಿಸಿಕೊಂಡಿದ್ದಾರೆ. ಅವರು ಹಿಂದುತ್ವದ ಪರವಾಗಿ ಹೋರಾಟ ಮಾಡಿದ್ರು, ಪಕ್ಷದ ಕುಟುಂಬ ರಾಜಕಾರಣ ವಿರುದ್ಧ ಹೋರಾಟ ಮಾಡಿದ್ರು, ಅಂಥವ್ರನ್ನ ಹೊರಗಡೆ ಹಾಕಿದ್ರು. ಈಗ ನನ್ನನ್ನು ಕೂಡ ಉಚ್ಚಾಟನೆ ಮಾಡಿದ್ದಾರೆ ಅಂತ ಕಿಡಿಕಾರಿದ್ದಾರೆ. ಒಟ್ಟಾರೆಯಾಗಿ ಉಚ್ಚಾಟನೆ ಹಿನ್ನೆಲೆಯಲ್ಲಿ ದೊಡ್ಡ ಮಟ್ಟದಲ್ಲಿ ಆಕ್ರೋಶವನ್ನ ಎಕ್ಸ್ನಲ್ಲಿ ಯತ್ನಾಳ್ ಅವರು ವ್ಯಕ್ತಪಡಿಸ್ತಾ ಇದ್ದಾರೆ. ಪ್ರೇಮ್, ಥ್ಯಾಂಕ್ ಯು ಮಸೂದ್ ತಮ್ಮೆಲ್ಲ ಮಾಹಿತಿಗೆ. ಅಲ್ಲಿಗೆ ಒಂದಂತೂ ಸ್ಪಷ್ಟವಾಗ್ತಾ ಇದೆ, ಪಕ್ಷದಿಂದ ನನ್ನನ್ನು ಹೊರಹಾಕಿ ಬಾಯನ್ನು ಮುಚ್ಚಿಸಲಿಕ್ಕೆ ಸಾಧ್ಯವೇ ಇಲ್ಲ. ನಾನು ಪಕ್ಷದ ನಿಲುವುಗಳನ್ನು, ನೀತಿಗಳನ್ನು ಮತ್ತೆ ಮಾತನಾಡ್ತೇನೆ ಅನ್ನುವಂಥ ನಿಟ್ಟಿನಲ್ಲಿ ಒಂದು ಮೆಸೇಜ್ ಪಾಸ್ ಮಾಡಿದಂತೆ ಕಾಣಿಸ್ತಾ ಇದೆ.